ಹಾವೇರಿ ಸಮೀಪದ ಗಣಜೂರು ಬಳಿ ಇದೆ ಚಿನ್ನದ ನಿಕ್ಷೇಪ. ಚಿನ್ನದ ನಿಕ್ಷೇಪದ ಮೇಲೆ ಹೈದರಾಬಾದ್ನ ಡೆಕ್ಕನ್ ಗೋಲ್ಡ್ ಕಂಪನಿ ಕಣ್ಣಿದೆ. 2015ರಲ್ಲೇ ಸರ್ವೆ ಮಾಡಿ ಚಿನ್ನದ ನಿಕ್ಷೇಪವನ್ನ ಕಂಪನಿ ಪತ್ತೆ ಮಾಡಿತ್ತು. 72 ಎಕರೆ ಪ್ರದೇಶದಲ್ಲಿ ಚಿನ್ನದ ನಿಖರ ಸ್ಥಳಕ್ಕಾಗಿ ಹುಡುಕಾಟ ನಡೆದಿದೆ. ಚಿನ್ನದ ನಿಕ್ಷೇಪಗಳಿದ್ದ 9 ಸ್ಥಳವನ್ನ ನಿಖರವಾಗಿ ಕಂಪನಿ ಪತ್ತೆ ಮಾಡಿತ್ತು. ಪೂರ್ಣ ಪ್ರಮಾಣದಲ್ಲಿ ಗಣಿಗಾರಿಕೆಗೆ ಅನುಮತಿ ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿದೆ. ಕೆಲ ಕಾನೂನು ಸರ್ಕಾರದ ನಿಯಮಗಳ ಹಿನ್ನೆಲೆ ಅನುಮತಿ ಸಿಕ್ಕಿರಲಿಲ್ಲ. ಅನುಮತಿ ಕೋರಿ ಕಾನೂನು ಹೋರಾಟವನ್ನ ಕಂಪನಿ ಆರಂಭಿಸಿತ್ತು. ಈ ಸಂಬಂಧ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕೆಲ ನಿರ್ದೇಶನ ಕೊಟ್ಟಿದೆ. ನಿಕ್ಷೇಪದ ಕುರಿತು ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲು ಕಂಪನಿ ಸಿದ್ಧತೆ ನಡೆಸಿದೆ. ಆದರೆ ಮೈನಿಂಗ್ ಶುರುವಾದ್ರೆ ನಮ್ಮ ಊರೇ ಇರಲ್ಲ, ಎಷ್ಟು ದುಡ್ಡು ಕೊಟ್ಟರು ಮೈನಿಂಗ್ಗೆ ನಮ್ಮ ಭೂಮಿ ಕೊಡಲ್ಲ ಅಂತ ರೈತರು ಹೇಳಿದ್ದಾರೆ. ಯಾಲಕ್ಕಿ ಕಂಪಿನ ನಗರ ಅಂತ ಖ್ಯಾತಿ ಪಡೆದಿರುವಂಥ ಹಾವೇರಿ ಜಿಲ್ಲೆ ಇನ್ನು ಮುಂದೆ ಚಿನ್ನದ ನಗರ ಆಗುತ್ತಾ, ಚಿನ್ನದ ಜಿಲ್ಲೆ ಆಗುತ್ತಾ ಅನ್ನುವಂಥ ಚರ್ಚೆ ಇವತ್ತು ಜಿಲ್ಲೆಯಲ್ಲಿ ಆರಂಭ ಆಗಿದೆ. ಕಾರಣ ಏನಂತ ಹೇಳಿದ್ರೆ, ಹಾವೇರಿ ನಗರದ ಕೂಗಳತೆ ದೂರದಲ್ಲಿರುವಂತಹ ಗಣಜೂರು ಗ್ರಾಮದ ಬಳಿ ಚಿನ್ನದ ನಿಕ್ಷೇಪ ಇರೋದು 2015ರಲ್ಲೇ ಪತ್ತೆಯಾಗಿತ್ತು. ಅಂದರೆ ಹೈದರಾಬಾದ್ ಮೂಲದ ಡೆಕ್ಕನ್ ಗೋಲ್ಡ್ ಕಂಪನಿ ಅನ್ನುವಂಥ ಒಂದು ಕಂಪನಿ ಬಂದು ಇಲ್ಲಿ ಪರೀಕ್ಷೆಗಳನ್ನು ಮಾಡಿ ಚಿನ್ನದ ನಿಕ್ಷೇಪ ಇದೆ ಅನ್ನುವಂಥ ಸತ್ಯವನ್ನು ಗುರುತಿಸಿತ್ತು. ಆ ಕಾರಣದಿಂದಾಗಿಯೇ ಕೆಲವೊಂದಿಷ್ಟು ಅನುಮತಿಯನ್ನು ಪಡೆದು ಇಲ್ಲಿ ಗೋಲ್ಡ್ ಮೈನಿಂಗ್ ಶುರು ಮಾಡಬೇಕು ಅನ್ನುವಂಥ ತಯಾರಿಗಳು 2015ರಲ್ಲೇ ಆರಂಭ ಆಗಿತ್ತು. ಆದರೆ ಈಗ ಆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ ಈ ಡೆಕ್ಕನ್ ಗೋಲ್ಡ್ ಕಂಪನಿ ಏನಿದೆಯಲ್ಲ, ಮಹಾರಾಷ್ಟ್ರದಲ್ಲಿ ಮೈನಿಂಗ್ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅಲ್ಲಿನ ಪರ್ಮಿಷನ್ ತಗೊಂಡು, ಅಂದರೆ ಕೆಲವೊಂದಿಷ್ಟು ಅಬ್ಜೆಕ್ಷನ್ಸ್ ಆಗಿತ್ತು ಮಹಾರಾಷ್ಟ್ರದಲ್ಲಿ, ಅಬ್ಜೆಕ್ಷನ್ಸ್ಗಳು ಅಂದರೆ ಅಡೆತಡೆಗಳು ಬಂದಿತ್ತು. ಅವುಗಳೆಲ್ಲವನ್ನೂ ಮೀರಿ ಸುಪ್ರೀಂ ಕೋರ್ಟ್ನಲ್ಲಿ ಜಯಶಾಲಿಯಾಗಿ ಅಲ್ಲಿ ಮೈನಿಂಗ್ ಮಾಡಿಕೊಳ್ಳಿಕ್ಕೆ ಒಂದು ಪರ್ಮಿಷನ್ನ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿ ಇದೆ. ಅದೇ ರೀತಿಯಾಗಿ ಗಣಜೂರಿನಲ್ಲೂ ಕೂಡ ಮತ್ತೆ ಮೈನಿಂಗನ್ನು ಶುರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೆಕ್ಕನ್ ಗೋಲ್ಡ್ ಕಂಪನಿ ಏನಿದೆ ಅದು ಚಿಂತನೆ ನಡೆಸಿದೆ ಅನ್ನುವಂಥ ಮಾಹಿತಿ ಇತ್ತೀಚೆಗೆ ಲಭ್ಯ ಆಗಿದೆ. ಆ ಕಾರಣದಿಂದಾಗಿಯೇ ಈ ಗಣಜೂರು ಏನಿದೆ, ಗಣಜೂರು ಭಾಗ, ಈ ಗಣಜೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಇರುವಂತಹ ರೈತರ 100 ಎಕರೆ ಜಮೀನುಗಳಲ್ಲಿ ಮೈನಿಂಗ್ ಶುರುವಾಗಬಹುದು, ಪ್ರಕ್ರಿಯೆಗಳು ಶುರುವಾಗಬಹುದು ಅನ್ನುವಂಥ ಚರ್ಚೆ ಜಿಲ್ಲೆಯಲ್ಲಿ ಆರಂಭ ಆಗಿದೆ. ಗಣಜೂರು ಅಂದರೆ ಗಣಿಯ ಊರು, ಹಿಂದೆ ಇದಕ್ಕೆ ಚಿನ್ನೂರು ಅನ್ನುವಂಥ ಹೆಸರು ಕೂಡ ಇತ್ತು ಅಂತ ಇಲ್ಲಿನ ಹಿರಿಯರು ಹೇಳ್ತಾರೆ. ಈಗ ಇಲ್ಲಿ ರೈತರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ ನಾನು. ಅವರು ಏನು ಹೇಳ್ತಾರೆ ಗಣಜೂರಿನ ರೈತರು ಅನ್ನೋದನ್ನು. ಸರ್, ಈ ಒಂದು ವೇಳೆ ಮೈನಿಂಗ್ ಶುರುವಾದರೆ ಪ್ರಕ್ರಿಯೆ ರೈತರು ಒಪ್ತಾರಾ? ಒಪ್ಪಂಗಿಲ್ಲ ಸರ್. ಯಾಕಂದ್ರೆ ಇದು ಆಹಾರ ಧಾನ್ಯ ಬೆಳೆಯೋದು ಭೂಮಿ, ನಮ್ಮ ಪಿತ್ರ ಜಾಸ್ತಿ, ಇದು ಭಾಳಷ್ಟು ಶ್ರಮ ಪಟ್ಟು ದುಡಿತಾರೆ. ಇವತ್ತು ನೋಡ್ರಿ ಬರಗಾಲ ಐತಿ, ಇವು ನೀವು ತೋರಿಸಿರಿ, ಎಲ್ಲ ಟಿ ವಿಗೆ ತೋರಿಸಿರಿ. ಇವತ್ತು ಬರಗಾಲಿದ್ದರೂ ರೈತರು ಪ್ರಯತ್ನ ಮಾಡಕತ್ತಾರ. ಯಾಕಂದ್ರೆ ಇದು ನಮ್ಮದು ವರ್ಷದ ಗಂಜಿ ಕೊಡೋ ನಮ್ಮ ತಾಯಿ, ಇದಕ್ಕೆ ಕೊಡಬೇಕಂದ್ರೆ ನಾವು ಭಾಳಷ್ಟು ವಿಚಾರ ಮಾಡಬೇಕು. ಈಗ ಹಿಂದಕಾಲೇ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ತೊಗೊಂಡು ನಮ್ಮ ರೈತರು ಏನಾಗೋದು ಆಗಿಬಿಟ್ಟಾರ. ಗಣಜೂರು ಹತ್ರನೇ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಅಲ್ಲೆಲ್ಲ ಸಮಸ್ಯೆಗಳಾಗಿದೆ, ಭಾಳಷ್ಟು ಸಮಸ್ಯೆ ಆಗಿದೆ. ರೈತರು ಅಗದಿ ಕಂಗಾಲಾಗಿಬಿಟ್ಟಾರಲ್ಲಿ. ಇವತ್ತು ಈ ಜಮೀನು ಫಲವತ್ತಾದ ಭೂಮಿ ನಾವು ಗೋಲ್ಡ್ ಮೈನ್ಸ್ಗೆ ಕೊಟ್ರೆ ನಮ್ಮ ಮುಂದೆ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಈಗ ಎಲ್ಲರೂ ಎಚ್ಚರಿಕೆ ಆಗೈತಿ. ಅದು ಕೊಡಬೇಕಂದ್ರೂ ನಾವು ಭಾಳ ವಿಚಾರ ಮಾಡ್ತೇವೆ. ನಿಕ್ಷೇಪ ಪತ್ತೆ ಹಚ್ಬೇಕಂತ ಹೇಳಿ ಹಿಂದೆ ಇಲ್ಲಿ ಪರೀಕ್ಷೆ ಮಾಡಿದಾಗ ಅಂತರ್ಜಲ ಎಲ್ಲ ಕಲುಷಿತ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ. ಹೌದಾ? ಆಗಿತ್ತು. ಹೌದು ಆಗಿತ್ತು ಸರ್, ಆಗಿತ್ತು. ಅವರು ಸುಮಾರು ಒಂದು 7-8 ವರ್ಷದಿಂದ ಪ್ರಯತ್ನ ಮಾಡಿದರು. ಹಗಲಿ ರಾತ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದರು. ಅವ್ರಿಗೆ ಪೂರ್ತಿ ಇದು ಚೆಕಿಂಗ್ ಮಾಡಿ ಎಲ್ಲದು ಗೊತ್ತಾಯ್ತು. ಇಲ್ಲೇ ಕೋಲಾರಕ್ಕಿಂತನೂ ಹೆಚ್ಚಿಗೆ ಬಂಗಾರ ತೆಗಿಬಹುದಂತ ಅವ್ರಿಗೆ ಇದು ಆಯ್ತು ಡೆಕ್ಕನ್ ಕಂಪ್ನಿಯವರಿಗೆ. ಅದಕ್ಕೆ ಭಾಳ ಇಷ್ಟಪಟ್ಟಿದ್ರು. ಏನೋ ರಾಜಕಾರಣಿಯರಿಂದ ಏನೋ ತೊಂದರೆಯಾಗಿ ನಿಂತಿತ್ತದು. ಈಗೇನೋ ಮತ್ತೆ ಚಾಲೂ ಮಾಡ್ಬೇಕಂತೇಳಿ ಆರ್ಡರ್ ಆಗೈತಂತ ಸುಪ್ರೀಂ ಕೋರ್ಟ್ಲಿಂದ. ಈಗ ಅವ್ರು ಬಂದಿಂದ ನಮ್ಮ ಕೊಟ್ಟಾಗ ಡಿಸ್ಕಸ್ ಮಾಡಲಿ. ನಾವು ಈಗ ಹಗರ್ಕ ಇಲ್ಲೇ ಇದು ಹೆಂಗೆ ಜಮೀನು ಕಸ್ಕೊಂಡ್ರು ಆ ಟೈಪ್ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಬೇಕಾದ ಬಂದ್ರೂ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಡೋಂಗಿಲ್ಲ, ರೆಡಿ ಇಲ್ಲ, ಒಟ್ಟು ಕೊಡ್ಲಿಕ್ಕೆ ಇಲ್ಲ. ಎಸ್, ಇದು ರೈತರ ಮಾತು. ಒಟ್ಟಾರೆ ನಮಗೆ ಭೂಮಿ ತಾಯಿಯನ್ನು ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ, ನಮಗೊಂದು ಹೊತ್ತಿನ ಗಂಜಿ ಇದರಿಂದ ನಾವು ಊಟ ಮಾಡ್ತಿದ್ದೀವಿ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.